ನೋಡಿ ವೀಕ್ಷಕರೇ, ಇಲ್ಲಿ ಎಷ್ಟು ಸೂಕ್ಷ್ಮ ಕಲ್ಲಿನ ಕೆತ್ತನೆ ಮಾಡ್ಯಾರ ನೋಡ್ರಿ. ಉಗ್ರ ನರಸಿಂಹ ಸ್ವಾಮಿ ಒಂದು ಅಚಾನಕ್ ಆಗಿ ಒಂದು ಸಮಯದಲ್ಲಿ ಏನ್ ಮಾಡ್ತಾರ ಅಂದ್ರೆ ಬಂಗಾರದ ಮಳೆಯನ್ನು ಆ ಗೊಲ್ಲ ಏನ್ ಮಾಡ್ತಾನಂದ್ರೆ ಹಿಂಗ ಒಂದು ಕೊಡ್ಲಿಯನ್ನು ಆ ಒಂದು ತುಮ್ಮೆಲತಿ ಅಂದ್ರೆ ಬಡವರ ತಿರುಪತಿ ಅಂತ ಕರೀತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಈ ತರ Ladies and gentlemen, welcome to Kanakagiri Temple, the sacred place of Lord Kanaka Chalapathi. This beautiful temple is filled with divine energy, peace and spiritual power. Devotees from many places come here to seek blessings and experience the grace of the Lord. Let us explore the beauty and history of this sacred Kanakagiri temple. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಕಾಲಿದ್ದರೆ ಹಂಪಿ ನೋಡಬೇಕು, ಕಣ್ಣಿದ್ದರೆ ಕನಕಗಿರಿ ನೋಡ್ಬೇಕು ಅಂತ ಹೇಳ್ತಾರ. ಅಂತ ಒಂದು ಪ್ರಸಿದ್ಧ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿನಿ. ಇದೇ ನೋಡ್ರಿ ಕನಕಗಿರಿ ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಕನಕಚಲಾಧಿಪತಿ ದೇವಸ್ಥಾನ ನೋಡ್ರಿ. ಕನಕಗಿರಿಯ ಇನ್ನೊಂದು ಹೆಸರು ಏನಂದ್ರೆ ಸುವರ್ಣಗಿರಿ. ಅದು ಯಾಕೆ ಬಂತು ಅಂತ ಒಳಗೋಗಿ ಹೇಳ್ತೀನಿ. ಆ ಗರುಡಗಂಬದಲ್ಲಿ ಜಯ ವಿಜಯ ಇಬ್ರು ಅದಾರ ನೋಡ್ರಿ. ಕೆಳಗ ಜಯ ವಿಜಯ ಅದಾರ, ಮ್ಯಾಲ ಗರುಡಗಂಬ ಅದ. ಇದ್ರ ಅರ್ಥ ಏನು ಅಂದ್ರೆ ಎಲ್ಲಿ ಜಯ ಮತ್ತು ವಿಜಯ ಇರ್ತಾರ, ಎಲ್ಲಿ ಗರುಡಗಂಬ ಇರುತ್ತಂದ್ರ ಆ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಅಂತ ಅರ್ಥ ನೋಡ್ರಿ. ಒಳಗಿರುವುದು ಸಹ ಲಕ್ಷ್ಮೀನಾರಾಯಣ ವಿಷ್ಣುವಿನ ಅವತಾರದ ದೇವಸ್ಥಾನ. ದ್ವಾರಪಾಲಕರಾಗಿ ಈ ಕಡೆ ಜಯ ಆ ಕಡೆ ವಿಜಯ ಅದಾರ ನೋಡ್ರಿ. ಇದು ವಿಷ್ಣುವಿನ ದೇವಸ್ಥಾನ ಆಗಿರುವುದರಿಂದ ನೋಡ್ರಿ ಗೋಪುರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸುಮಾರು 14ನೇ ಶತಮಾನದ ದೇವಸ್ಥಾನ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆನೂ ಆಗಿರ್ಬೋದು, ನಿಖರವಾದ ಮಾಹಿತಿ ಇಲ್ಲ. ಆದ್ರೆ ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಮಾಂಡಳಿಕರಾದ ಗುಜ್ಜಲ ವಂಶದ ಅರಸಪ್ಪ ನಾಯಕ ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಮಾಡ್ತಾನೆ. ಅದಾದ ನಂತರ ಗುಜ್ಜಲ ವಂಶದ ಇನ್ನೊಬ್ಬ ನಾಯಕರಾಗಿರ್ತಕ್ಕಂತಹ ಉಡಿಚಪ್ಪ ನಾಯಕರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಪ್ರಮುಖವಾಗಿ ನೋಡಿ ವೀಕ್ಷಕರೇ, ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ 3 ಶಾಸನಗಳನ್ನ ನೋಡ್ತೀವಿ ನೋಡ್ರಿ ನಾವು. ಆದ್ರೆ ನಿಖರವಾಗಿ ಯಾವ ಕಾಲದಲ್ಲಿ ಇವು ಕೆತ್ತನೆ ಮಾಡಿಸಿದ್ರು ಶಾಸನಗಳಂತ ಹೇಳಕ್ಕೆ ನಿಖರ ಆಧಾರಗಳು ಸಿಕ್ಕಿಲ್ಲ. ಬಟ್ ಕಾಲ ಮಿತಿಯಲ್ಲಿ ಇವೆರಡು ಬೇರೆ ಬೇರೆ ಕಾಲದಲ್ಲಿ ನಿರ್ಮಾಣ ಮಾಡಿರೋವು ಅಂತ ಹೇಳ್ತಾರ. ಆದ್ರೆ ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿಯೇ ಕೆತ್ತನೆ ಆಗಿರುವಂತವು. ಇವು ಒಂದು ದತ್ತಿ ಮತ್ತು ದಾನದ ಶಾಸನ ಅಂತಾನೆ ಹೇಳ್ಬೋದು. ಏನ್ ಚೆನ್ನಾಗದ ನೋಡ್ರಿ ದೇವಸ್ಥಾನ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿವಿಧ ಅವತಾರಗಳು, ವಿಷ್ಣುವಿನ ವಿವಿಧ ಅವತಾರಗಳು ಇರ್ತಕ್ಕಂತಹ ದೇವರನ್ನ ಎಲ್ಲಾ ರೂಪಗಳು, ವಿಷ್ಣುವಿನ ಎಲ್ಲಾ ರೂಪಗಳು, ವಿಷ್ಣುವಿನ ದಶಾವತಾರ ಆಗಿರ್ಬೋದು, ವಿಷ್ಣುವಿನ ಜನನದಿಂದ ಎಲ್ಲಾ ಅವತಾರದ ದೇವರುಗಳನ್ನು ಕೆತ್ತನೆ ಮಾಡ್ಯಾರ ನೋಡ್ರಿ. ಅದ್ಭುತ ದೇವಸ್ಥಾನ ನೋಡ್ರಿ. ಅಲ್ಲಿದ್ದರೆ ಕನಕಗಿರಿ ನೋಡ್ಬೇಕಂತ ಹೇಳ್ತಾರ, ಸುಳ್ಳಲ್ಲ ನೋಡ್ರಿ. ಕಣ್ತುಂಬ್ಕೋಬೇಕು ಈ ದೇವಸ್ಥಾನಕ್ಕೆ ಬಂದು. ಅಲ್ಲಿನ ಕೆತ್ತನೆ ಸಹ ಅಷ್ಟೇ ಅದ್ಭುತವಾಗಿ ಅದ ನೋಡ್ರಿ ವೀಕ್ಷಕರೇ. ನೋಡ್ರಿ ಕಲ್ಲಿನ ಕೆತ್ತನೆ. ಎರಡು ಇರಬೇಕಲ್ಲ, ಒಂದೇ ಸಿಂಗಲ್ ಕಲ್ಲು. ಪ್ರಾಣಿಯ ಮೇಲೆ ಕುಂತು ಯುದ್ಧ ಮಾಡ್ತಕ್ಕಂಥ ಮಂಗಿ ನೋಡ್ರಿ. ಇದು ನರಸಿಂಹ, ಉಗ್ರ ನರಸಿಂಹ. ಇದು ವಿಷ್ಣು. ಅದ್ಭುತವಾದಂತ ಕೆತ್ತನೆ ನೋಡ್ರಿ. ಬಾಬು ನೋಡ್ರಿ, ಇದು ದೇವಸ್ಥಾನದ ಎಂಟ್ರೆನ್ಸ್ ನೋಡ್ರಿ. ದ್ವಾರ ಬಾಗಿಲು ದೇವರ ಚೆನ್ನಾಗಿದೆ ದೇವಸ್ಥಾನ.
ಎರಡನೇ ತಿರುಪತಿ ಅಂತ ಕರೀತಾರೆ. ಯಾಕಂತ ಹೇಳ್ತೀನಿ ನಾನು ಈಗ ಅದನ್ನ ಕತೆ. ನೋಡ್ರಿ ಕನಕಗಿರಿ ದೇವಸ್ಥಾನದಲ್ಲಿ ದರ್ಶನ ತಗೊಂಡಿದ್ದೀವಿ. ಕನಕಚಲಾಪತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ತಗೊಂಡಿವಿ ನೋಡ್ರಿ. ಗರ್ಭಗುಡಿ ಒಳಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡ್ರಿ. ಇದು ಎರಡನೇ ತಿರುಪತಿ ಅಂತ ಕರೀತಾರ ನೋಡ್ರಿ. ಯಾಕಂದ್ರೆ ವಿಷ್ಣುವಿನ ಅವತಾರ. ಲಕ್ಷ್ಮೀ ದೇವಸ್ಥಾನ ನೋಡ್ರಿ. ಲಕ್ಷ್ಮೀ ದೇವಸ್ಥಾನ ನೋಡ್ರಿ. ಮಹಾಲಕ್ಷ್ಮಿ ತಾಯಿ. ಅಮ್ಮನ ದರ್ಶನ ಮಾಡಿ. ದೇವಸ್ಥಾನ ಚೆನ್ನಾಗಿದೆ. ಇಲ್ಲೊಂದು ಗೋಪುರ. 3 ಅದಾವ್ರಿ ಟೋಟಲ್. 3 ಗೋಪುರಗಳ. ಈ ಕಡೆ ಹೋಗ್ಬರ್ರಿ. ಆ ಕಡೆಯಿಂದ ಹೋಗ್ಬೇಕು ನಾ ಪ್ರದಕ್ಷಿಣೆ ನೋಡಿ ವೀಕ್ಷಕರೇ. ಇಲ್ಲಿ ಎಷ್ಟು ಸೂಕ್ಷ್ಮ ಕಲ್ಲಿನ ಕೆತ್ತನೆ ಮಾಡ್ಯಾರ ನೋಡ್ರಿ. ಉಗ್ರ ನರಸಿಂಹಸ್ವಾಮಿ ಬಾಯಿ ತೆಗ್ದಾನ. ಇಲ್ಲಿ ಎಲ್ಲಾ ಫುಲ್ ಪಳ್ಳದ ನೋಡ್ರಿ. ಈಗ ನಮ್ಮನ್ನ ನಂಬ್ತಾನೆ ನನ್ನ ರೇಂಜಿಗೆ ಅದ ನೋಡ್ರಿ. ನೋಡಿ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಬ್ರಹ್ಮನನ್ನು ಪೂಜಿಸಲ್ಪಡ್ತಾರ ನೋಡ್ರಿ. ಬ್ರಹ್ಮದೇವರ ವಿಗ್ರಹ ಅದ ನೋಡ್ರಿ. ಒಳಗ್ ನೋಡ್ಬೋದು. ವಿಶೇಷವಾದ ಆರಾಧನೆ ನೋಡ್ರಿ ಇಲ್ಲಿ ಬ್ರಹ್ಮನಿಗೆ. ಈ ಒಂದು ಸುವರ್ಣಗಿರಿ ಸಂಸ್ಥಾನ ಏನದಲ್ರಿ, ಕನಕಗಿರಿ ಸಂಸ್ಥಾನ, ಇದು 54 ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಮಂಡಲ ಅಧಿಕಾರ ಅಂತ ಹೇಳ್ಬೋದು ನೋಡ್ರಿ. ಇವರು ಅಂದ್ರೆ ಈ ಒಂದು ಗುಜ್ಜಲ ಮನೆತನದ ಅರಸರು ವಿಜಯನಗರ ಸಾಮ್ರಾಜ್ಯದ ಒಂದು ಮಂಡಳಪತಿಯಾಗಿರ್ತಾರ ನೋಡ್ರಿ. ಅಂದ್ರೆ ಪಾಳೆಗಾರರಾಗಿರ್ತಾರ. ಅವ್ರು ಏನ್ ಮಾಡ್ತಾರಂದ್ರೆ ಗುಜ್ಜಲ ವಂಶದ ಮೊದಲ ನಾಯಕನಾಗಿರ್ತಕ್ಕಂಥ ಪರ್ಸಪ್ಪ ನಾಯಕ ಈ ದೇವಸ್ಥಾನವನ್ನು ಮೊದಲು ಸ್ಥಾಪನೆ ಮಾಡಿದ್ದಾರೆ. ಅದೇ ಗುಜ್ಜಲ ವಂಶನದ ಇನ್ನೊಬ್ಬ ಓರ್ವ ನಾಯಕ ಏನ್ ಮಾಡ್ತಾನಂದ್ರಿ, ಉಚ್ಚಡಪ್ಪ ನಾಯಕ ಅಂತ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾನ ನೋಡ್ರಿ. ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡ್ತಾನ. ಈ ದೇವಸ್ಥಾನದಲ್ಲಿ ಹಲವಾರು ಶಾಸನಗಳನ್ನು ನೋಡಿದ್ವಿ. ಹಲವಾರು ದಾನದತ್ತಿ ಧರ್ಮದ ಶಾಸನಗಳನ್ನು ಸಹ ನಾವು ನೋಡಿದ್ವಿ. ಇದಕ್ಕೆ ಕನಕಗಿರಿ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ ಅದಕ್ಕೂ ಒಂದು ಹಿನ್ನೆಲೆ ಅದ ನೋಡ್ರಿ. ಈ ಒಂದು ಕ್ಷೇತ್ರದಲ್ಲಿ ಕನಕ ಎನ್ನುವ ಒಬ್ಬ ಮುನಿಗಳು, ಕನಕ ಎನ್ನುವ ಒಬ್ಬ ಮಹರ್ಷಿಗಳು ಅತಿ ತಪಸ್ಸನ್ನು ಆಚರಣೆ ಮಾಡಿ ಈ ಒಂದು ಕನಕಗಿರಿಯಲ್ಲಿ ಒಂದು ಅಚಾನಕ್ಕಾಗಿ ಒಂದು ಸಮಯದಲ್ಲಿ ಏನ್ ಮಾಡ್ತಾರಂದ್ರೆ ಬಂಗಾರದ ಮಳೆಯನ್ನು ಸುರಿಸ್ಬಿಡ್ತಾರ ನೋಡ್ರಿ. ಹಂಗಾಗಿ ಅಂದಿನಿಂದ ಈ ಒಂದು ಕ್ಷೇತ್ರವನ್ನು ಕನಕಗಿರಿ ಅಥವಾ ಸುವರ್ಣಗಿರಿ, ಸುವರ್ಣ ಅಂದ್ರೆ ಬಂಗಾರ, ಬಂಗಾರದ ಮಳೆಯನ್ನು ಸುರಿಸಿರುವುದರಿಂದ ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಹೇಳಿಸಿಂದ ಈ ಒಂದು ಕ್ಷೇತ್ರಕ್ಕ ಹೆಸರು ಬಂತು ನೋಡಿ ವೀಕ್ಷಕರೇ. ಮೊದಲು ಈ ಊರಿನಲ್ಲಿ ಮಾಲಾ, ಜಯಂತಿ ಹಾಗೂ ಗೋಪಿಕಾ ಎನ್ನುವ 3 ನದಿಗಳ ಸಂಗಮ ಈ ಕ್ಷೇತ್ರದಲ್ಲಿ ಇರುತ್ತೆ ನೋಡ್ರಿ. ಈ ಒಂದು ರಾಜಮನೆತನದವರಿಗೆ ಹಿಂದಿಗೆ ಯಾರಿಗೋ ಒಬ್ಬರಿಗೆ ಮಕ್ಕಳಿಲ್ಲದ ಕಾರಣ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕಿನ ಪೂರ್ವಕತೆ ಏನು ಅಂತಂದ್ರೆ ಈ ಒಂದು ಸುವರ್ಣಗಿರಿಯಲ್ಲಿ 701 ಬಾವಿ ಅಂದ್ರೆ ಏನು 54 ಹಳ್ಳಿಗಳ ಮಂಡಲ ಅಂತ ಹೇಳಿದ್ನಲ್ರಿ. ಆ ಒಂದು 54 ಹಳ್ಳಿಗಳನ್ನು ಸೇರಿಸಿ 701 ಬಾವಿ, 701 ದೇವಸ್ಥಾನ ಹಾಗೂ 701 ಗೊಲ್ಲರ ಕುಟುಂಬಗಳು ಈ ಒಂದು ಸಂಸ್ಥಾನದಲ್ಲಿ ವಾಸವಾಗಿರ್ತಾರ ನೋಡ್ರಿ. ಅಚಾನಕ್ಕಾಗಿ ಅಲ್ಲಿ ಐದರ್ ಅಂತ ಒಂದು ಗ್ರಾಮ ನೋಡಿದ್ವಿ ನಾವು. ಅಲ್ಲಿ ಒಂದು ದನ ಕಾಯ್ಕೊಂಡ್ ಬರ್ಬೇಕಾದ್ರೆ ಆ ಒಂದು ಗೊಲ್ಲಗೆ ಏನಾಗುತ್ತಂದ್ರೆ ಪ್ರತಿನಿತ್ಯ ಅಲ್ಲಿ ಒಂದು ಗೋವು ಒಂದು ಹುತ್ತದ ಮೇಲೆ ಬಂದು ತಾನಾಗಿಯೇ ಹಾಲನ್ನು ಬಿಡುವಂತಹ ಒಂದು ಸನ್ನಿವೇಶ ಕಣ್ಣಿಗೆ ಕಾಣಿಸ್ತದ. ದಿನಾಲು ಬರುತ್ತಾ ಒಂದು ಗೋವು ಆ ಹುತ್ತಕ್ ನಿಂದಿರುತ್ತಾ ಹಾಲನ್ನು ತಾನಾಗಿಯೇ ಸಿಂಪಡಿಸ್ತದ. ಇದು ಯಾಕೆ ಪ್ರತಿದಿನ ಹುತ್ತದ ಮೇಲೆ ಹಾಲು ಎರೀತದ? ಆ ಗೋವು ತಾನಾಗಿ ಹಾಲು ಬರ್ತಾವಲ್ಲ, ಇದ್ರಲ್ಲಿ ಏನಾದ್ರೂ ಒಂದು ವಿಶೇಷತೆ ಇರ್ಬೋದು ಅಂತ ಆ ಗೊಲ್ಲ ಏನ್ ಮಾಡ್ತಾನಂದ್ರೆ ಹಿಂಗ ಒಂದು ಕೊಡ್ಲಿಯನ್ನು ಆ ಒಂದು ಹುತ್ತದ ಮೇಲೆ ಹಿಂಗ ಎಸಿತಾನ. ಆ ಒಂದು ಹುತ್ತದಿಂದ ಅದ್ಭುತವಾದಂತ ಒಂದು ಶಕ್ತಿ, ಬಂಗಾರದ ಒಂದು ಹೊಳಪು ಅದನ್ನ ಕಂಡು ಆ ಗೊಲ್ಲ ಏನ್ ಮಾಡ್ತಾನಂದ್ರೆ ಅಲ್ಲೇ ಮೂರ್ಛೆ ಹೋಗಿ ಬಿಡ್ತಾನ ವೀಕ್ಷಕರೇ. ಅಲ್ಲಿಂದ ಅಂದ್ರೆ ಆ ಒಂದು ಸಾಲಿಗ್ರಾಮದಿಂದ ಒಂದು ಉದ್ಭವವಾದವರೇ ಈ ಒಂದು ಕನಕಚಲಾಪತಿ. ಸಾಕ್ಷಾತ್ ಶ್ರೀನಿವಾಸ ಈ ಒಂದು ಸಂಸ್ಥಾನದ ಅರಸನ ಕನಸಿನಲ್ಲಿ ಬಂದು, ನಾನು ನಿನ್ನ ಕ್ಷೇತ್ರದಲ್ಲಿ ನೆಲೆಸ್ತೀನಪ್ಪ, ನನಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಡು, ಸಾಲಿಗ್ರಾಮವಾಗಿ ನಾನು ನಿನ್ನ ಸಂಸ್ಥಾನಕ್ಕೆ ಬಂದಿನಿ, ನನ್ಗೊಂದು ಗುಡಿ ಕಟ್ಟಿಕೊಡು,
ಅಂತೇಳಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಅರಸನ ಕನಸಿನಲ್ಲಿ ಬಂದು ಹೇಳಿದಾಗ ಅದ್ಭುತ ದೇವಾಲಯ ಇಲ್ಲಿ ನಿರ್ಮಾಣ ಆಗ್ತದೆ ವೀಕ್ಷಕರೇ. ಹಂಗಾಗಿ ಇದನ್ನು 2ನೇ ತಿರುಪತಿ ಅಥವಾ ಚಿಕ್ಕ ತಿರುಪತಿ ಅಂತ ಹೇಳಿಸಿಂದ ಕರೀತಾರೆ ನೋಡ್ರಿ. ಕನಕಗಿರಿ, ಸುವರ್ಣಗಿರಿ, ತಿರುಪತಿ ಅಂದ್ರೆ ಬಡವರ ತಿರುಪತಿ ಅಂತ ಕರೀತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಈ ತರ ಬಸ್ ವ್ಯವಸ್ಥೆ ಆಗಿರ್ಬೋದು, ಟ್ರೈನ್ ವ್ಯವಸ್ಥೆ ಆಗಿರ್ಬೋದು ಏನೂ ಇರ್ಲಿಕ್ಕಿಲ್ಲ. ಜನ ಬರಿಗಾಲಿನಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ನಡ್ಕೊಂತ ಹೋಗಿ ದರ್ಶನ ಮಾಡ್ತಿದ್ರು. ಆದರೆ ಅಷ್ಟು 7 ಗುಡ್ಡಗಳನ್ನು ಹತ್ತಿ ತಿರುಪತಿ ತಿಮ್ಮಪ್ಪನಿಗೆ ಹೋಗಕ್ಕಾಗ್ಲಾದಂತಹ ಭಕ್ತರು ಇಲ್ಲಿಂದ ಮನವಿ ಮಾಡಿಕೊಂಡಾಗ ಆ ತಿಮ್ಮಪ್ಪನೇ ಬಂದು ಈ ಒಂದು ಲಕ್ಷ್ಮೀ ನರಸಿಂಹನ ಅವತಾರದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿರುವುದು ಇನ್ನೂ ವಿಶೇಷ ಅಂತಾನೆ ಹೇಳ್ಬೋದು ನೋಡ್ರಿ. ನೀವು ಒಂದ್ಸಲ ಬಂದು ಭೇಟಿ ಕೊಡ್ರಿ. ಅದ್ಭುತವಾದಂತಹ ದೇವಸ್ಥಾನ, ಐತಿಹಾಸಿಕ ಪುರಾಣ ಉಳ್ಳಂತಹ ದೇವಸ್ಥಾನ. ಹೇಳ್ತೀನಲ್ಲ ನಾನು, ಕಣ್ಣಿದ್ರೆ ಕನಕಗಿರಿ ನೋಡ್ಬೇಕಂತ. ನಿಜವಾಗ್ಲೂ ಅದು ಸಾರ್ಥಕ ಅನ್ಸಿತ್ ನೋಡ್ರಿ ನಮ್ಗೆ ಇಲ್ಲಿ ಬಂದದಕ್ಕೆ ಇವತ್ತು. ಅಷ್ಟು ಅದ್ಭುತವಾದ ದೇವಸ್ಥಾನ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಈ ಒಂದು ಕನಕ ಚಲಾಧಿಪತಿಯ ದೇವಸ್ಥಾನ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದ್ರೆ, ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಳೇಬ್ರು ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಇನ್ನು ಯಾವ ದೇವಸ್ಥಾನದ ವಿಡಿಯೋ ಮಾಡ್ಬೇಕು ನಾವು ಅಂತ. ಇದು ದೇವಸ್ಥಾನದಲ್ಲಿರ್ತಕ್ಕಂತಹ ಮಹಾಪ್ರಸಾದ ನೋಡ್ರಿ. ದಾಸೋಹಕ್ಕೆ ಬಂದಿವಿ ನಾವು ಈಗ ಊಟ ಮಾಡಕ. ಅನ್ನ, ಸಾಂಬಾರು, ಪ್ರಸಾದ ಅದ ನೋಡ್ರಿ. ಇಲ್ಲಿ ದಿನ ಪ್ರತಿನಿತ್ಯ ದಾಸೋಹ ಇರುತ್ತ್ರಿ. ಇದು ದೇವಸ್ಥಾನದ ಹೊರಗಡೆ ಇರ್ತಕ್ಕಂತ ಆಂಜನೇಯ ದೇವಸ್ಥಾನ ನೋಡ್ರಿ. ಅಂದ್ರೆ ದೇವಸ್ಥಾನದ ಆವರಣದಾಗೆ ಹೊರಗಡೆ ರೈಟ್ ಸೈಡಿಗೆ ಅದ ನೋಡ್ರಿ. ಇದು ಫಸ್ಟ್ ನಾವು ಮೇನ್ ಎಂಟ್ರೆನ್ಸ್ ಬರ್ತೀವಲ್ಲ, ರೈಟ್ ಸೈಡ್ ನೋಡ್ರಿ ಆಂಜನೇಯನ ದೇವಸ್ಥಾನ. ಈ ತರ ಅದ ನೋಡ್ರಿ. ಬಂದವ್ರು ಫಸ್ಟ್ ಇಲ್ಲಿ ದರ್ಶನ ತಗೋಬಹುದು. ನೋಡ್ರಿ ಮಿಷನ್. ಒಂದೇ ಸಲ ಕಾಯಿ ಬಿಡ್ತೇನ್ರಿ? ಪದೇ ಪದೇ ಹಾಕದೇನಿಲ್ಲ. ಅದೇ ಅದೇ ಅಂತ ನಾನು, ಇದು ಓಲ್ಡ್ ಮಿಷನ್ ಇದು ನೀವು ಚಲೋ ಮಾಡಿ. ಹೈದರಾಬಾದ್ ಧೂಳ ದುಂಪ ಹುಳ ಉಪ ಏನು ಹೋಗಲ್ಲ ಒಳಗೆ. ಫ್ರೆಶ್ ಹಂಗೆ ಏನಿರುತ್ತೆ ಅದೇ ರೈಟ್. ಆಮೇಲೆ 2 ಗಿಲಾಸ್ ಹಾಕಕ್ ಬರ್ತದೆ. 1 ಗಿಲಾಸ್ 1 ಗಿಲಾಸ್ ಹಾಕ್ಬೋದು. ಕೈಯ ಬಟನ್ ಐತ್ರಿ, ಎಷ್ಟು ಬೇಕಾದ್ರೆ ಅಷ್ಟು ಹಾಕಿರ್ಬೋದು. ಹಿಂದ್ರಿ ಇದಕ್ಕೆ ಸ್ಟಾಕ್ ಉಳಿದೈತ್ರಿ. ಹೌದೌದ್ರಿ, ಇದಕ್ಕೆ ಸ್ಟಾಕ್ ಉಳಿಯಲ್ರಿ. ಹೌದೌದು. ನೈಸ್, ಚೆನ್ನಾಗಿತ್ತು ಬಿಡ್ರಿ. ನೋಡ್ರಿ ನಮ್ಮ ಶ್ರೀಮಂತವ್ರು ಕಬ್ಬಿನಲ್ಲಿ ಕುಡಿಯೋಕೆ ಬ್ರೇಕ್ ಕೊಡ್ತಾರೆ. ನಿನ್ನಷ್ಟೇ ಕುಡಿಬೇಕಂತ ನಾನು. ಮಿಷನ್ ಭಾರಿ ಐತಲ್ಲ. ನೋಡ್ರಿ ಕಬ್ಬಿನಲ್ಲಿ. ಕರೆಂಟ್ ಇಲ್ದಾಗ ವೈಫೈ ಚಾಲು ಮಾಡ್ತಾರ ಮರ. ಯಾವಾಗ ಹಚ್ಚಾರ ಸ್ವಲ್ಪ ತಗೋತಾರ ಮರ. ಕರೆಂಟ್ ಭಾರಿ ಬೆಸ್ಟ್ ಬಿಡ್ರಿ ಅದು. ಕಬ್ಬಿನ ಸೂಪರ್. ಕಬ್ಬಿನಲ್ಲಿ ಕುಡಿಬೇಕ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.